ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಇದು ನಿಜಕ್ಕೂ ಕೂಡ ನನ್ನ ಸ್ನೇಹಿತನ ಜೀವನದಲ್ಲಿ ನಡೆದಿರತಕ್ಕಂಥ ಘಟನೆ. ಈ ಘಟನೆಯನ್ನು ನೋಡ್ತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಇದು ಕೂಡ ಒಂದು ಪಾಠ ಆಗಬಹುದು. ಹಾಗೂ ನೀವು ಕೂಡ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಅನುಸರಿಸಬೇಕು. ಹಾಗೂ ನಿಮ್ಮ ಜೀವನದಲ್ಲಿ ನಡೀತಿರ್ತಕ್ಕಂಥ ಘಟನೆಗಳನ್ನು ಮೆಲುಕು ಹಾಕ್ತಾ ಇರಬೇಕು. ಹಾಗೂ ಸಿಕ್ಕ ಅವಕಾಶಗಳನ್ನು ಯಾವತ್ತೂ ಕೂಡ ನಾವು ಕೈ ಚೆಲ್ಲಬಾರದು ಅನ್ನುವಂಥ ಒಂದು ಸಂದೇಶದೊಂದಿಗೆ ಈ ಒಂದು ಘಟನೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಯಾಕಂದರೆ ಇದು ನಿಜಕ್ಕೂ ಕೂಡ ನನ್ನ ಸ್ನೇಹಿತ ಸಿದ್ಧಲಿಂಗನ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಘಟನೆ ಅಂತಲೇ ನಾನು ಭಾವಿಸ್ತೀನಿ. ಯಾಕಂದರೆ ಅವನೇ ಹೇಳಿರ್ತಕ್ಕಂಥ ಈ ಘಟನೆಯನ್ನು ನಿಜಕ್ಕೂ ಕೂಡ ನಾವು ಒಂದು ಪಾಠ ಅಂತಲೇ ನಾನು ಕೂಡ ಭಾವಿಸಿದ್ದೇನೆ ಕೂಡ. ಹೀಗಿರಬೇಕಾದ್ರೆ ಸಿದ್ಧಲಿಂಗ ಈಗ ನನ್ನ ಜೊತೆಗೆ ಅವನು ಇಲ್ಲ. ಯಾಕಂದರೆ ನಮ್ಮನ್ನು ಅಗಲಿ ಹೋಗಿ ಸುಮಾರು ಒಂದು 2 ವರ್ಷಗಳಾಯಿತು. ಅವನೇ ತನ್ನ ಜೀವನದಲ್ಲಿ ನಡೆದಿರ್ತಕ್ಕಂಥ ಅದ್ಭುತವಾದಂಥ ಘಟನೆಯನ್ನು ವಿವರಿಸಿದ. ಅದೇನಂತಂದರೆ, ನಾನು ಕೂಡ ಯರಗಟ್ಟಿಯ ಒಂದು ಬಸ್ ಸ್ಟಾಪ್ನಲ್ಲಿ ಕುಳಿತಿದ್ದೆ. ಅದು ಶನಿವಾರ ದಿವಸ. ಆ ಒಂದು ಶನಿವಾರದ ಇಡೀ ಸಂಜೆಯ ಹೊತ್ತಿನಲ್ಲಿ ಅವನು ಕೂಡ ಬಸ್ ಸ್ಟ್ಯಾಂಡಕ್ಕೆ ಬಂದ. ಅವನು ಮೂಡಲಿಗೆ ಹೋಗಬೇಕಾಗಿತ್ತು. ಯಾಕಂದರೆ ಗೋಕಾಕ್ ತಾಲೂಕಿನ ಮೂಡಲಿಗೆ, ಈಗ ಮೂಡಲಿಗೆನೇ ತಾಲೂಕಾಗಿದೆ ಬಿಡಿ, ಆ ಒಂದು ಊರಿಗೆ ಹೋಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಅವನು ಬಂದು ನನ್ನನ್ನು ನೋಡಿ, ಯಾಕೋ ಇಲ್ಲಿ ಕುಂತಿ ಅಂತೇಳಿ ಬಂದು ನನ್ನ ಆತ್ಮೀಯತೆಯಿಂದ ನನ್ನ ಮಾತಾಡಿಸಿದ. ಹಾಗಿರುವಾಗ, ಇಲ್ಲ ಸಿದ್ಧಲಿಂಗ, ನಾನು ಬೆಳಗಾವಿಗೆ ಹೊಂಟಿದ್ದೀನಪ್ಪ, ನೀನು ಯಾಕೆ ಇಲ್ಲಿ ಅಂತ. ಇಲ್ಲ, ನನ್ನ ಉದ್ಯೋಗನೇ ಅದಲ್ಲ. ನಾ ಪ್ರತಿ ದಿವಸ ಎಲ್ಲಿ ಸಂತೆ ನಡೀತಿದ್ವೋ ಅಲ್ಲಿ ಸಂತೆಗೆ ಹೋಗ್ತೀನಿ, ದನದ ವ್ಯಾಪಾರ ಮಾಡ್ತೀನಿ. ಆ ಬಂದಂಥ ದನದ ವ್ಯಾಪಾರದಿಂದ ವ್ಯಾಪಾರದಿಂದ ಬಂದಂಥ ಹಣದಿಂದ ನಾನು ನನ್ನ ಮಕ್ಕಳನ್ನು ಓದಿಸ್ತಾ ಇದ್ದೇನೆ, ಮನೆಯನ್ನು ಕೂಡ ಕಟ್ಟಿಕೊಂಡೆ. ಹಾಗೂ ನನ್ನ ತಾಯಿಯನ್ನು ನನ್ನ ಜೊತೆಗೇ ಇಟ್ಕೊಂಡು ಅವಳನ್ನು ಕೂಡ ಸಂರಕ್ಷಣೆ ಮಾಡ್ತಾ ಇದ್ದೇನೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದಾಗ ನಿಜಕ್ಕೂ ಕೂಡ ನನಗೆ ಅವನ ಜೀವನ ಸಾರ್ಥಕವಾದಂತಾಯಿತು. ಯಾಕಂದರೆ ಅವನು ಯಾವಾಗಲೂ ಕೂಡ ತುಂಟಾಟ ಮಾಡೋದರಲ್ಲಿ ಹಾಗೂ ಆತ್ಮೀಯತೆಯನ್ನು ಬೆಳೆಸ್ಕೊಳ್ಬೇಕಾದ್ರೆ ನಾವು ನಿಜಕ್ಕೂ ಸಿದ್ಧಲಿಂಗನನ್ನು ನೋಡಿ ಕಲಿಬೇಕು. ಅಂಥ ಒಂದು ವ್ಯಕ್ತಿತ್ವದ ಅವನಲ್ಲಿ ಇತ್ತು ವ್ಯಕ್ತಿತ್ವ. ಆ ಒಬ್ಬ ಸಿದ್ಧಲಿಂಗ ನಿಜಕ್ಕೂ ಕೂಡ ಹೇಳಿರ್ತಕ್ಕಂಥ ಘಟನೆಯನ್ನು ನೆನಪು ಮಾಡಿಕೊಂಡಾಗ ನಿಜಕ್ಕೂ ಕೂಡ ನನಗೆ ಆಶ್ಚರ್ಯ ಹಾಗೂ ಏನೋ ಒಂದು ಸಾಧಿಸ್ತಕ್ಕಂಥ ಒಂದು ಉತ್ಸಾಹ ಕೂಡ ಬಂತು. ಹೀಗಿರಬೇಕಾದ್ರೆ ಸಿದ್ಧಲಿಂಗ ಏನು ಹೇಳಿದ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ವಿಚಾರ ಮಾಡಲಿಕ್ಕಾಗಿ, ಅವನು ಒಮ್ಮೆ ಗೋಕರ್ಣಕ್ಕೆ ಹೋಗಿದ್ದಂತೆ. ಗೋಕರ್ಣ ಅದು ಸಮುದ್ರದ ದಂಡೆಯ ಮೇಲಿರ್ತಕ್ಕಂಥ ಒಂದು ಪ್ರದೇಶ. ಗೋಕರ್ಣನಾಥೇಶ್ವರನ ಸನ್ನಿಧಿಗೆ ಹೋಗಿ ಅವನ ದರ್ಶನವನ್ನು ಪಡೆದು ಅವನು ಅಲ್ಲೇ ಒಂದು ದಿವಸ ಹಾಲ್ಟನ್ನು ಕೂಡ ಮಾಡಿದ ಮೇಲೆ ಅವನಿಗೆ ಬೆಳಗ್ಗೆ ಸ್ನಾನ ಮಾಡಲಿಕ್ಕೆ ಸಮುದ್ರ ಸ್ನಾನ ಮಾಡಿದರಾಯಿತು ಅಂಥೇಳಿ ಹೋದಾಗ ಆ ಸಮಯದಲ್ಲಿ ಸಮುದ್ರ ಸ್ನಾನವೂ ಆಯಿತು. ಆಮೇಲೆ ಅವನು ತಿಂಡಿಯನ್ನು ಕೂಡ ತನ್ನ ಜೊತೆಗೆ ಒಯ್ದಿದ್ದ. ಆ ತಿಂಡಿಯನ್ನು ಕೂಡ ಅಲ್ಲೇ ತಿಂದ. ಆಮೇಲೆ ಅವನಿಗೆ ಸ್ವಲ್ಪ ವಿಶ್ರಾಂತಿ ಮತ್ತೆ ಬೇಕಾಗಿತ್ತು. ಹಾಗಿರುವಾಗ ಅವನು ಮೇಲೆ ಬಂದಾಗ ಅಲ್ಲಿ ಒಂದು ಗಿಡದ ಪೊಟರೆಯಲ್ಲಿ ಒಂದು ಗಿಡದ ಒಂದು ಸಾಕಷ್ಟು ಗಿಡಗಳಿದ್ದು. ಆ ಗಿಡದ ಹತ್ತಿರ ಒಂದು ಗವಿ ಇತ್ತು. ಆ ಗವಿಯನ್ನು ನೋಡಿದಾಗ ಅಚ್ಚುಕಟ್ಟಾಗಿತ್ತು. ಅದನ್ನು ಎಲ್ಲ ಕ್ಲೀನಾಗಿ ಇಡಲಾಗಿತ್ತು. ಹೀಗಿರಬೇಕಾದ್ರೆ ಆ ಗವಿಯ ಒಳಗೆ ಪ್ರವೇಶ ಮಾಡಿದ. ಅಲ್ಲಿ ತಣ್ಣನೆಯ ಗಾಳಿ ಬೀಸ್ತಾ ಇತ್ತು. ಆ ಬೀಸ್ತಾ ಇರತಕ್ಕಂಥ ಗಾಳಿಯನ್ನು ನೋಡಿ ಪುಳಕಿತನಾದ. ಅಲ್ಲಿಯೇ ಒಂದು ಚಾಪೆಯೂ ಕೂಡ ಇತ್ತು. ಆಮೇಲೆ ಅಲ್ಲಿ ಮಲಗಿದ ಸುಮಾರು 2 ತಾಸುಗಳ ಗಂಟಲೆ ಮಲಗಿದ. ತುಂಬ ಅವನಿಗೆ ಮನಸ್ಸಿಗೆ ಉಲ್ಲಾಸವಾಯಿತು. ಆಮೇಲೆ ಎದ್ದು ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲೇ ಅವನ ಎದುರಿಗೆ ಒಂದು ಚೀಲ ಕಾಣ್ತು, ಅಂದರೆ ಗೋಣಿ ಚೀಲ. ಆ ಗೋಣಿ ಚೀಲದ ತುಂಬ ಉಂಡೆಗಳಿದ್ದವು, ಮಣ್ಣಿನ ಉಂಡೆಗಳು. ಆ ಮಣ್ಣಿನ ಉಂಡೆಗಳನ್ನು ಹೊತ್ಕೊಂಡು ಸಮುದ್ರದ ದಂಡೆಗೆ ಹೋಗಿ ಒಂದೊಂದೇ ಉಂಡೆಯನ್ನು ತೆಗೆದುಕೊಂಡು ಬೇಸಾಡಿದ. ಮತ್ತೆ ಒಂದು ಕಲ್ಲಿನ ಮೇಲೆ ನಿಂತು ಮತ್ತೆ ಅವನು ಉಂಡೆಗಳನ್ನು ಬೀಸ್ತಾ ಇದ್ದ. ಅದನ್ನು ಅವನೇ ಹೇಳಿದಂಥ ಒಂದು ಮಾತು ಇದು. ಬೀಸ್ತಾ ಇದ್ದ. ಆಮೇಲೆ ಅಚಾನಕ್ಕಾಗಿ ಅವನ ಕಾಲು ಜಾರಿತು. ಅವನ ಕೈಲಿರ್ತಕ್ಕಂಥ ಒಂದು ಮಣ್ಣಿನ ಉಂಡೆ ಕೆಳಗೆ ಬಿತ್ತು. ಕೆಳಗೆ ಬಿದ್ದಾಗ ಆ ಕಲ್ಲಿಗೆ ಬಡಿದಿರ್ತಕ್ಕಂಥ ಉಂಡೆ ಪಳ್ಳನೆ ಹೊಡೆದಾಗ ಆ ಉಂಡೆಯಲ್ಲಿ ಇರ್ತಕ್ಕಂಥ ವಸ್ತುವನ್ನು ನೋಡಿ ದಿಗ್ಭ್ರಮೆಗೊಂಡ ಸಿದ್ಧಲಿಂಗ.
ದಿಗ್ಭ್ರಮೆಗೊಂಡು ಏನಪ್ಪ ಏನು ಮಾಡಿದ್ದು ನಾನು ನನ್ನ ಜೀವನದಲ್ಲಿ ನಾನು ಇಂಥ ಒಂದು ಅವಕಾಶವನ್ನು ಕಳೆದುಕೊಂಡೆನಲ್ಲ ಅನ್ನುವಂಥ ಒಂದು ಸಂಕಟದಿಂದ ಅಲ್ಲೇ ಕಲ್ಲಿನ ಮೇಲೆ ಕುಳಿತು ಇನ್ನುಳಿದ 2 ಉಂಡೆಗಳನ್ನು ಕೂಡ ಅವನು ಒಡೆದ. ಆ 2 ಉಂಡೆಗಳಲ್ಲಿಯೂ ಕೂಡ ವಜ್ರ ಇತ್ತು. ವಜ್ರ ಸಾಕ್ಷಾತ್ ವಜ್ರವೇ ಇತ್ತು. ಅದನ್ನು ನೋಡಿ ಹಳಹಳಿಸಿ ಎಂಥ ಒಂದು ತಪ್ಪು ಮಾಡಿದ್ನಿ ನಾನು, ಯಾಕಂದರೆ ಇಂಥ ಅವಕಾಶ ಯಾರಿಗೆ ಸಿಗ್ತೈತಿ, ಇಂಥ ಒಂದು ಸಿಕ್ಕಂಥ ಅವಕಾಶವನ್ನು ಕೂಡ ನಾನು ಕಳ್ಕೊಂಡ್ನಲ್ಲ ಅನ್ನುವಂಥ ಒಂದು ದುಃಖದೊಂದಿಗೆ ಅವನು ಅಳ್ತಾನೇ ಕುಳಿತ ಸುಮಾರು ಹೊತ್ತು ಕಳೆದ ಮೇಲೆ ಅವನ ಸ್ನೇಹಿತ ಇಬ್ಬರು ಕೂಡ ಹೋಗಿದ್ರಲ್ಲ ಪ್ರವಾಸಕ್ಕೆ ಹೋದಾಗ ಅವನ ಸ್ನೇಹಿತ ಬಂದು ಯಾಕೆ ಅಳ್ತಾ ಇದ್ದೀನಿ ಅಂತ ಕೇಳಿದಾಗ ನಡೆದ ವೃತ್ತಾಂತವನ್ನು ಹೇಳಿದ. ಆವಾಗ ಅವನಿಗೂ ಕೂಡ ಆಶ್ಚರ್ಯವಾಯಿತು. ಯಾಕೆ ನೀ ಕರ್ಕೊಂಡು ಹೋಗಲಿಲ್ಲ ಅನ್ನುವಂಥ ಮಾತನ್ನು ಹೇಳಿದಾಗ, ಇಲ್ಲ ನೀನಿನ್ನೂ ಮಲಗಿದ್ದಿ, ನಾನು ಸ್ನಾನ ಮಾಡಿದ್ರಾಯಿತು, ಇಲ್ಲೇ ತಿಂಡಿ ಕಟ್ಕೊಂಡು ಬಂದಿದ್ದೆ, ಇಲ್ಲೇ ಮಾಡಿದ್ರೆ ಅಂತೇಳಿ ಬಂದಾಗ ನನಗೆ ಈ ಒಂದು ಘಟನೆ ಆಯಿತು ಅನ್ನುವಂಥ ಒಂದು ಮಾತನ್ನು ಹೇಳಿದ. ಅವನು ಕೂಡ ಮಲಗಿದ. ಹೀಗಿರಬೇಕಾದ್ರೆ ಮುಂದೆ ಸಿದ್ಧಲಿಂಗ ಅವನು ನಿಜಕ್ಕೂ ಕೂಡ ಶ್ರಮಜೀವಿ ಅಂದ್ರೆ ಅದಕ್ಕೆ 2 ಮಾತೇ ಇಲ್ಲ. ಅವನು ಪ್ರತಿ ಸಂತೆಗಳಿಗೆ ಹೋಗಿ ದನದ ವ್ಯಾಪಾರವನ್ನು ಮಾಡ್ತಿದ್ದ. ಬಂದಂಥ ಹಣದಿಂದ ತನ್ನ ಸಮೃದ್ಧವಾದ ಜೀವನವನ್ನು ಕಟ್ಕೊಂಡಿದ್ದ. ಹೀಗಿರಬೇಕಾದ್ರೆ ಅವನು ಆ ಒಂದು ವಜ್ರದ ಉಂಡೆಗಳು ಸಿಕ್ಕಿದ್ರೆ ಮುಂದೆ ಅವನ ಪರಿಸ್ಥಿತಿ ಏನಾಗಬಹುದಾಗಿತ್ತು ಊಹಿಸಲಿಕ್ಕೂ ಕೂಡ ಅಸಾಧ್ಯವಾದದ್ದು. ಹೀಗಿರಬೇಕಾದ್ರೆ ಜೀವನದಲ್ಲಿ ನಾವು ಎಂತೆಂಥ ಘಟನೆಗಳನ್ನು ನೋಡಿರ್ತೀವಿ, ಎಂತೆಂಥ ಜನರನ್ನು ಕೂಡ ನೋಡಿರ್ತೀವಿ. ಪ್ರತಿಯೊಬ್ಬರನ್ನು ಕೂಡ ನಾವು ತಾತ್ಸಾರ ಮನೋಭಾವನೆಯಿಂದ ನೋಡಬಾರ್ದು. ಯಾಕಂದರೆ ಅವರಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹುಡುಕಿ ಹೆಕ್ಕಿ ತೆಗೆಯುವಂಥ ಮನಸ್ಥಿತಿಯಲ್ಲಿ ಇರಬೇಕು ನಾವು. ಅಂದಾಗ ಮಾತ್ರ ಆ ವ್ಯಕ್ತಿಯೂ ಕೂಡ, ನಮ್ಮ ಎದುರಿಗೆ ಇದ್ದಂಥ ವ್ಯಕ್ತಿಯಲ್ಲಿಯೂ ಕೂಡ ಅಗಾಧವಾದ ಶಕ್ತಿ ಇದೆ, ಪ್ರೌಢಿಮೆ ಇದೆ, ಪಾಂಡಿತ್ಯವಿದೆ ಅನ್ನೋದು ನಮಗೆ ಕಂಡು ಬರ್ತೈತಿ. ಹೀಗಿರಬೇಕಾದ್ರೆ ಯಾರನ್ನು ಕೂಡ ಕೀಳಾಗಿ ಕಾಣಬಾರ್ದು, ಯಾವುದನ್ನು ಕೂಡ ನಾವು ತಪ್ಪಾಗಿ ಗ್ರಹಿಸಬಾರ್ದು. ಯಾವುದೇ ಒಂದು ಕೆಲಸವನ್ನು ಕೂಡ ನಾವು ನಿರ್ಲಕ್ಷ್ಯ ವಹಿಸಿ ಮಾಡಬಾರ್ದು, ಲಕ್ಷ್ಯ ವಹಿಸಿ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ಜೀವನ ನಿಜಕ್ಕೂ ಕೂಡ ಹಸನಾಗ್ತೈತಿ. ಸಿದ್ಧಲಿಂಗನ ಜೀವನದಲ್ಲಿ ಆಗಿರತಕ್ಕಂಥ ಘಟನೆ ಇನ್ಯಾರಿಗೂ ಆಗದೇ ಇರಲಿ. ಎಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಸಿಕ್ಕಂಥ ಅವಕಾಶಗಳನ್ನು ಚೆನ್ನಾಗಿ ಬಳಸಿಕೊಳ್ಳ್ರಿ, ಉನ್ನತ ವ್ಯಕ್ತಿಗಳಾಗ್ರಿ. ನಿಮ್ಮ ಮಕ್ಕಳಿಗೂ ಇದನ್ನು ಹೇಳ್ರಿ, ಹಾಗೂ ಎಲ್ಲ ಸ್ನೇಹಿತರಿಗೂ ಕೂಡ ಇದನ್ನು ತಲುಪಿಸ್ರಿ. ಕೊನೆಗೆ ಈ ಸಂಚಿಕೆಯನ್ನು ಇಲ್ಲಿಗೆ ನಾನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT, ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯೂ ಕೂಡ ಸಾಕ್ಷಿ. ಅದು ನನ್ನ ಸ್ನೇಹಿತನ ಸಂಚಿಕೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಪ್ರತಿಯೊಬ್ಬರು ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ನಿಮ್ಮ ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಂಡು ಈ ಸಂಚಿಕೆಯನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ, ಬಾಂಧವರಿಗೆ ತಲುಪಿಸ್ರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.